ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಮುಗಿಯುವ ಸಮಯ ಬರ್ತಾ ಇದೆಯಾ? ಪಶ್ಚಿಮದ ಮಾತು ಕೇಳ್ಕೊಂಡು ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಯುದ್ಧ ನಿಲ್ಲಿಸುವ ಮನಸ್ಸು ಮಾಡದೇ ಇದ್ರೂ ಕೂಡ ಅಲ್ಲಿನ ಸೇನೆಯ ಉತ್ಸಾಹ ಕಡಿಮೆಯಾಗಿ ಅವರೇ ಯುದ್ಧ ಬಿಟ್ಟು ಓಡಿ ಹೋಗ್ತಾ ಇದ್ದಾರಾ? ಇಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಇತ್ತೀಚೆಗೆ ಬರ್ತಾ ಇರೋ ವರದಿಗಳು ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಜೆಲೆನ್ಸ್ಕಿ ಆಡ್ತಾ ಇರೋ ಮಾತುಗಳು. ಹಾಗಾದ್ರೆ ರಷ್ಯಾ ಯುಕ್ರೇನ್ ಯುದ್ಧದ ಸದ್ಯದ ಅಪ್ಡೇಟ್ಸ್ ಏನು? ಒಂದು ಕಡೆ ಯುಕ್ರೇನ್ ಮೇಲೆ, ಮತ್ತೊಂದು ಕಡೆ ಪಶ್ಚಿಮದ ದೇಶಗಳ ಮೇಲೆ ರಷ್ಯಾ ಹೇಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ನಿಲ್ತಾ ಇದೆ? ಯುಕ್ರೇನ್ ಯುದ್ಧದ ಪರಿಣಾಮ ಮಧ್ಯಪ್ರಾಚ್ಯದ ಮೇಲೆ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಸಂಘರ್ಷ ಶುರುವಾಗಿ 2.5 ವರ್ಷಗಳು ಮುಗಿತಾ ಬಂದವು. ಆದ್ರೆ ಅಲ್ಲಿ ರಷ್ಯಾ ಗೆಲ್ತಾ ಇಲ್ಲ, ಯುಕ್ರೇನ್ ಸೋಲ್ತಾ ಇಲ್ಲ. ಒಂದ್ ಕಡೆ ಪಶ್ಚಿಮದ ದೇಶಗಳು ಯುಕ್ರೇನ್ನ ಬೆಂಬಲಕ್ಕೆ ನಿಂತಿದ್ರೆ, ಚೈನಾ, ಇರಾನ್ ಹಾಗೂ ಉತ್ತರ ಕೊರಿಯಾಗಳು ರಷ್ಯಾಗೆ ಬೇಕಾದ ಆಯುಧಗಳ ನೆರವನ್ನ ಕೊಡ್ತಾ ಬರ್ತಾ ಇವೆ. ಉತ್ತರ ಕೊರಿಯಾದಿಂದ ಹಲವಾರು ರೈಲುಗಳ ತುಂಬಾ ಮಿಸೈಲ್ ಹಾಗೂ ಮದ್ದುಗುಂಡು ರಷ್ಯಾನ ತಲುಪಿದೆ. ಇರಾನ್ ಕೂಡ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ರಷ್ಯಾಗೆ ಕೊಡ್ತಾ ಇದೆ. ಇರಾನ್ ರಷ್ಯಾ ಜೊತೆ ಎಷ್ಟು ತೊಡಗಿಸಿಕೊಂಡಿದೆ ಅಂದ್ರೆ ಅವರು ತಮ್ಮ ಒಂದು ಡ್ರೋನ್ ತಯಾರಿಕಾ ಘಟಕವನ್ನೇ ರಷ್ಯಾದಲ್ಲಿ ಸ್ಥಾಪಿಸಿದ್ದಾರೆ. ಕಳೆದ 2.5 ವರ್ಷಗಳಿಂದ ಕೂಡ ರಷ್ಯಾಗೆ 25% ಹೆಚ್ಚು ಯುಕ್ರೇನ್ನ ಭೂಭಾಗವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯುಕ್ರೇನ್ನ ಪೂರ್ವ ಭಾಗವನ್ನ ರಷ್ಯಾ ಆಕ್ರಮಿಸಿಕೊಂಡು ಕೂತಿದ್ರೆ, ಯುಕ್ರೇನ್ ಕೂಡ ಇತ್ತೀಚೆಗೆ ಸ್ವಲ್ಪ ಅಗ್ರೆಸಿವ್ ಆಗಿ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಯುಕ್ರೇನಿ ಪಡೆಗಳು ಕುರಸ್ಕ್ ಪ್ರದೇಶದಲ್ಲಿ ರಷ್ಯಾದ ಒಳ ಪ್ರವೇಶ ಮಾಡಿವೆ ಮತ್ತು ಸುಮಾರು 1,500 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಯುಕ್ರೇನ್ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಈಗ ರಷ್ಯಾ ಕೀವ್ ನಗರದ ಮೇಲೆ ಭಾರಿ ಪ್ರಮಾಣದ ದಾಳಿ ಮಾಡ್ತಾ ಇದ್ದು, ಜನವಸತಿಗಳ ಮೇಲೆ ರಷ್ಯಾದ ಮಿಸೈಲ್ಗಳು ಬೀಳ್ತಾ ಇರೋದ್ರಿಂದ ಅಲ್ಲಿನ ಜನ ಸುರಕ್ಷಿತ ಪ್ರದೇಶಗಳ ಕಡೆಗೆ ವಲಸೆ ಹೋಗಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ಇದುವರೆಗೆ ಎರಡೂ ದೇಶಗಳು ತಮ್ಮ ಸೈನಿಕರ ಸಾವು ನೋವಿನ ನಿಖರ ಮಾಹಿತಿಯನ್ನು ಹೊರಹಾಕಿಲ್ಲ. ಆದರೆ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯ ಪ್ರಕಾರ ಇದುವರೆಗೆ ಯುಕ್ರೇನ್ ತನ್ನ 80,000 ಸೈನಿಕರನ್ನು ಕಳ್ಕೊಂಡಿದೆ. ಹಾಗೆ ಸುಮಾರು 4 ಲಕ್ಷ ಸೈನಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಹಾಗೆ ರಷ್ಯಾ ತನ್ನ 2 ಲಕ್ಷ ಸೈನಿಕರನ್ನು ಕಳ್ಕೊಂಡಿದ್ದು, ಸುಮಾರು 4 ಲಕ್ಷ ರಷ್ಯಾ ಸೈನಿಕರು ಗಾಯಗೊಂಡಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿ ಹೇಳ್ತಾ ಇದೆ. ರಷ್ಯಾದ ಸೈನಿಕರಿಗೆ ತರಬೇತಿಯ ಕೊರತೆ ಸಿಕ್ಕಾಪಟ್ಟೆ ಇರೋದ್ರಿಂದ ಅವರ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಮಾಧ್ಯಮದ ವರದಿ ಹೇಳ್ತಾ ಇದ್ದು, ಆರಂಭದಿಂದಲೂ ಕೂಡ ಪಶ್ಚಿಮದ ಮಾಧ್ಯಮಗಳು ರಷ್ಯಾದ ಶಕ್ತಿಯನ್ನ ಕಡಿಮೆ ಅಂದಾಜು ಮಾಡ್ತಾ ಯುಕ್ರೇನ್ ಬಲಿಷ್ಠವಾಗಿದೆ ಅಂತ ಬಿಂಬಿಸ್ತಾ ಬರ್ತಾ ಇವೆ. ಹಾಗೆ ಮತ್ತೊಂದು ಕಡೆ ರಷ್ಯಾ ಕೂಡ ಇದಕ್ಕೆ ತದ್ವಿರುದ್ಧವಾದ ಸುದ್ದಿಗಳನ್ನು ಜಗತ್ತಿಗೆ ಕಳುಹಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಗೆಳೆಯರೆ, ರಷ್ಯಾ ಈ ಯುದ್ಧ ಆರಂಭ ಆದ ದಿನಗಳಲ್ಲಿ ವ್ಯಾಗ್ನರ್ ಪಡೆಗಳ ಮೇಲೆ ಹೆಚ್ಚು ಆಧಾರ ಪಟ್ಟಿತ್ತು. ವ್ಯಾಗ್ನರ್ನಲ್ಲಿ ತರಬೇತಿ ಪಡೆದ ಸೈನಿಕರು ಇದ್ರು, ಜೊತೆಗೆ ನಾನಾ ದೇಶಗಳಿಂದ ಬಂದ ಬಾಡಿಗೆ ಸೈನಿಕರು ಇದ್ರು. ಹಾಗೆ ರಷ್ಯಾದ ಜೈಲುಗಳಲ್ಲಿದ್ದ ಖೈದಿಗಳನ್ನ ವ್ಯಾಗನರ್ ಮೂಲಕ ರಷ್ಯಾ ಯುದ್ಧ ಭೂಮಿಗೆ ಕಳುಹಿಸಿಕೊಟ್ಟಿತ್ತು. ಅವರು ತರಬೇತಿ ಪಡೆದ ಯೋಧರಾಗಿರಲಿಲ್ಲ, ಅವರ ಕೈಗೆ ಆಯುಧಗಳನ್ನು ಕೊಡಲಾಗಿತ್ತು. ಬದುಕಿ ಬಂದರೆ ಬಿಡುಗಡೆ, ಇಲ್ಲದೆ ಇದ್ದರೆ ಅವರ ಕುಟುಂಬಗಳಿಗೆ ಹಣ ಕೊಡುವ ಆಮಿಷವನ್ನ ರಷ್ಯಾ ತೋರ್ತು. ಹೀಗಾಗಿ ಸಾಕಷ್ಟು ಜನ ಅಲ್ಲಿ ಯುಕ್ರೇನ್ ವಿರುದ್ಧ ಯುದ್ಧದಲ್ಲಿ ಕಾಣಿಸ್ಕೊಂಡ್ರು. ಈಗ ಆ ವ್ಯಾಗ್ನರ್ ಪಡೆಗಳು ಅಲ್ಲಿಲ್ಲ. ಇನ್ನು ನಾನಾ ದೇಶಗಳಿಂದ ಹೋದ ಒಂದಷ್ಟು ಯುವಕರನ್ನು ಕೂಡ ರಷ್ಯಾ ತಾತ್ಕಾಲಿಕ ತರಬೇತಿ ಕೊಟ್ಟು ಯುದ್ಧ ಭೂಮಿಗೆ ಫಾರ್ವರ್ಡ್ ಪೋಸ್ಟ್ಗಳಿಗೆ ಕಳುಹಿಸಿಕೊಡ್ತಾ ಇದೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಉದ್ಯೋಗ ಅರಸಿ ಏಜೆನ್ಸಿಗಳ ಮೂಲಕ ರಷ್ಯಾಗೆ ಕರೆದೊಯ್ಯಲ್ಪಟ್ಟ ಒಂದಷ್ಟು ಯುವಕರು ಕೂಡ ವಂಚನೆಯಿಂದ ರಷ್ಯಾ ಸೇನೆಗೆ ಸೇರಿಸಲ್ಪಟ್ಟು ಆ ಪೈಕಿ ಒಂದಷ್ಟು ಜನ ಸಾವಿಗೀಡಾದರೂ ಇನ್ನುಳಿದವರನ್ನ ಸೇನೆಯಿಂದ ಬಿಡುಗಡೆ ಮಾಡೋದಕ್ಕೆ ಭಾರತ ರಷ್ಯಾಗೆ ಮನವಿ ಮಾಡ್ತು. ಆ ಪೈಕಿ ಕೆಲವರು ವಾಪಸ್ಸು ಕೂಡ ಬಂದರು. ಇನ್ನು ಯುಕ್ರೇನ್ ಪರ ಯುದ್ಧ ಮಾಡೋದಕ್ಕೆ ಆರಂಭದಲ್ಲಿ ನಾನಾ ದೇಶಗಳ ಒಂದಷ್ಟು ಯುವಕರು ಸ್ವಯಂ ಪ್ರೇರಣೆಯಿಂದ ಯುದ್ಧ ಭೂಮಿಗೆ ಹೋಗಿದ್ರು. ಯುಕ್ರೇನ್ ತನ್ನ ಯುವಕರನ್ನು ಕೂಡ ದೇಶಕ್ಕಾಗಿ ಹೋರಾಡೋದಕ್ಕೆ ಪ್ರೇರೇಪಿಸಿತು. ಸಾಕಷ್ಟು ಯುವಕರು ಕೈಗೆ ಆಯುಧಗಳನ್ನು ತಗೊಂಡ್ರು. ಜನವಸತಿ ಪ್ರದೇಶಗಳಲ್ಲಿ ಯುಕ್ರೇನ್ ಸೇನಾ ನೆಲೆಗಳನ್ನು, ಆಯುಧಗಳನ್ನು ಇಡ್ತಾ ಹೋಯಿತು. ಅದರ ಪರಿಣಾಮ ರಷ್ಯಾ ಜನವಸತಿಗಳ ಮೇಲೆ ಕೂಡ ದಾಳಿ ಮಾಡ್ತು. ಇದರಿಂದ ಸಾಕಷ್ಟು ಸಿವಿಲಿಯನ್ಗಳ ಸಾವು ನೋವು ಕೂಡ ಉಂಟಾಯಿತು. ಗೆಳೆಯರೆ, ಇಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಎರಡೂ ದೇಶಗಳ ಸೇನೆಗಳಿಗೆ ಯುದ್ಧ ಮಾಡಿದ ಅನುಭವ ಕಡಿಮೆ. ಯುಕ್ರೇನ್ನ ಪಡೆಗಳು ಕೆಲ ವರ್ಷಗಳಿಂದ ಅಲ್ಲಿನ ಬಂಡುಕೋರರ ವಿರುದ್ಧ ಒಂದಷ್ಟು ಕಾರ್ಯಾಚರಣೆಗಳನ್ನು ಮಾಡಿದ ಅನುಭವ ಹೊಂದಿವೆ. ಆದರೂ ರಷ್ಯಾದ ಸೇನೆಗೆ ಅಂಥ ಅವಕಾಶ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿ ರಷ್ಯಾ ಅತಿ ಹೆಚ್ಚು ಪ್ರಮಾಣದ ವಾಯುದಾಳಿಯನ್ನು ಮಾಡ್ತಾ ಇದೆ, ಡ್ರೋನ್ ಮಿಸೈಲ್ಗಳನ್ನು ಬಳಸ್ತಾ ಇದೆ, ಹಾಗೆ ಫಾರ್ವರ್ಡ್ ಪೋಸ್ಟ್ಗಳಿಗೆ ಅನನುಭವಿಗಳನ್ನು ಕಳುಹಿಸಿಕೊಡ್ತಾ ಇದೆ. ಹೀಗಾಗಿ ಎರಡೂ ದೇಶಗಳಲ್ಲೂ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇನ್ನು ಈಗ ಬರ್ತಾ ಇರೋ ವರದಿ ಏನು ಅಂದರೆ,
ಯುಕ್ರೇನಿನ ಸುಮಾರು 80,000ಕ್ಕೂ ಅಧಿಕ ಸೈನಿಕರು ನಾವಿನ್ನು ಯುದ್ಧ ಮಾಡೋದಿಲ್ಲ ಅಂತ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಸೇನೆಯಿಂದ ಹೊರ ಹೋಗಿದ್ದಾರೆ. ಹಾಗೆ ಸಾವಿರಾರು ಮಂದಿ ಕುರ್ಸ್ಕ್ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ರಷ್ಯಾ ಸೈನಿಕರಿಗೆ ಶರಣಾಗಿದ್ದಾರೆ ಎನ್ನುವುದು. ಇಲ್ಲಿ ಯುಕ್ರೇನ್ ಹಾಗೂ ರಷ್ಯಾದ ನಡುವಿನ ಯುದ್ಧ ಆರಂಭವಾಗಿ 2.5 ವರ್ಷಗಳು ಕಳೀತಾ ಬಂದವು. ಆರಂಭದಲ್ಲಿದ್ದ ಉತ್ಸಾಹ ಸೈನಿಕರಲ್ಲಿ ಈಗ ಕಾಣ್ತಾ ಇಲ್ಲ. ಇನ್ನು ಸತತವಾಗಿ 2.5 ವರ್ಷಗಳ ಕಾಲ ಮನೆಗಳಿಂದ ದೂರಾಗಿ ಯುದ್ಧ ಭೂಮಿಯಲ್ಲಿರೋದಿದೆಯಲ್ಲ, ಅದು ಯಾರನ್ನೂ ಕೂಡ ವಿಚಲಿತರಾಗೋ ಹಾಗೆ ಮಾಡುತ್ತೆ, ಖಿನ್ನತೆಗೆ ದೂಡುತ್ತೆ. ಆ ಸಮಸ್ಯೆ ಅಲ್ಲಿ ಎರಡೂ ದೇಶಗಳ ಸೈನಿಕರನ್ನ ಕಾಡ್ತಾ ಇದೆ. ಇನ್ನು ಯುಕ್ರೇನ್ ತೀವ್ರ ಪ್ರಮಾಣದ ಆಯುಧ ಕೊರತೆಯನ್ನು ಅನುಭವಿಸ್ತಾ ಇದೆ. ಅವರಿಗೆ ಪಶ್ಚಿಮದ ದೇಶಗಳು ಆಯುಧ ಸರಬರಾಜು ಮಾಡ್ತಾ ಇವೆ, ಆದರೆ ಆ ಆಯುಧಗಳನ್ನು ಡಿಫೆನ್ಸ್ಗಾಗಿ ಬಳಸಬೇಕು ಅಷ್ಟೇ, ಅಫೆನ್ಸಿವ್ ಆಗಿ ಬಳಸಬಾರದು ಅಂತ ನ್ಯಾಟೋ ಹೇಳುತ್ತೆ. ಯಾಕೆಂದ್ರೆ ನ್ಯಾಟೋ ಆಯುಧಗಳನ್ನು ರಷ್ಯಾದ ಒಳಗೆ ಬಳಕೆ ಮಾಡಿದ್ದೇ ಆದರೆ ಅದು ನ್ಯಾಟೋ ಹಾಗೂ ರಷ್ಯಾ ನಡುವಿನ ನೇರ ಯುದ್ಧಕ್ಕೆ ಕಾರಣವಾಗಬಹುದು ಅಂತ ನ್ಯಾಟೋ ಹೆದರ್ತಾ ಇದೆ. ಸೊ ಆಯುಧಗಳನ್ನು ಯುಕ್ರೇನ್ ರಷ್ಯಾದ ವಿರುದ್ಧ ಅಫೆನ್ಸಿವ್ ಆಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇಂಥ ಯಾವ ನಿಬಂಧನೆಗಳು ರಷ್ಯಾಗಿಲ್ಲ. ಅವರು ತಮ್ಮ ಆಯುಧಗಳನ್ನ ಜೊತೆಗೆ ಉತ್ತರ ಕೊರಿಯಾ ಹಾಗೂ ಇರಾನ್ ಆಯುಧಗಳನ್ನು ಕೂಡ ರಾಜಾರೋಷವಾಗಿ ಯುಕ್ರೇನ್ ಮೇಲೆ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಷ್ಯಾದ ಸ್ಟ್ರೈಕಿಂಗ್ ಶಕ್ತಿ ಸ್ವಲ್ಪ ಹೆಚ್ಚಾಗಿ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ಯುಕ್ರೇನ್ಗೆ ವಿಪರೀತ ಪ್ರಮಾಣದ ಮದ್ದುಗುಂಡುಗಳ ಕೊರತೆ ಇದೆ. ಹೀಗಾಗಿನೇ ಇತ್ತೀಚೆಗೆ ಪಶ್ಚಿಮದ ದೇಶಗಳು ಬೇರೆ ಬೇರೆ ಮೂಲಗಳ ಮೂಲಕ ಭಾರತದಿಂದ ಆರ್ಟಿಲರಿ ಶೆಲ್ಗಳನ್ನು ಖರೀದಿ ಮಾಡಿ ಅವುಗಳನ್ನು ರಷ್ಯಾ ವಿರುದ್ಧ ಯುಕ್ರೇನ್ಗೆ ಕೊಡೋ ಪ್ರಯತ್ನವನ್ನು ಮಾಡಿವೆ. ಈಗ ಆ ಶೆಲ್ಲುಗಳು ಯುಕ್ರೇನ್ಗೆ ಹೋಗ್ತಾ ಇವೆ ಅನ್ನೋದು ಗೊತ್ತಾದ ಮೇಲೆ ಭಾರತ ಅವುಗಳ ಮಾರಾಟವನ್ನು ಕೂಡ ನಿಲ್ಲಿಸಿದೆ. ಇನ್ನು ನ್ಯಾಟೋ ಕೂಡ ಸುಮಾರು $1 ಬಿಲಿಯನ್ ಮೌಲ್ಯದ ಶೆಲ್ ಸರಬರಾಜಿಗೆ ಯುಕ್ರೇನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅವು ಸದ್ಯಕ್ಕೆ ರಷ್ಯಾದ ಮುಂದೆ ಯುಕ್ರೇನ್ಗೆ ಸಾಕಾಗ್ತಾ ಇಲ್ಲ. ಇದರ ಪರಿಣಾಮ ಏನು ಅಂದರೆ, ಕುರ್ಸ್ಕ್ ಸೇರಿದ ಹಾಗೆ ಯುಕ್ರೇನಿನ ಸಾಕಷ್ಟು ಪ್ರದೇಶಗಳಲ್ಲಿ ರಷ್ಯಾ ಸೈನಿಕರು ತಮ್ಮ ಮುಂದೆ ನಿಂತಿದ್ರೂ ಕೂಡ ಅವರನ್ನು ಕೊಲ್ಲೋದಕ್ಕೆ ನಿಯಂತ್ರಿಸೋದಕ್ಕೆ ಬೇಕಾದ ಮದ್ದುಗುಂಡುಗಳಿಲ್ಲದೆ ಯುಕ್ರೇನಿನ ಸೈನಿಕರು ಕೈ ಚೆಲ್ಲಬೇಕಾಗ್ತಾ ಇದೆ. ರಷ್ಯಾ ಸೈನಿಕರಿಂದ ತಪ್ಪಿಸ್ಕೊಂಡು ಓಡಬೇಕು ಅಥವಾ ಶರಣಾಗಬೇಕು ಅಥವಾ ಅವರ ಗುಂಡಿಗೆ ಬಲಿಯಾಗಬೇಕು. ಈ ಪರಿಸ್ಥಿತಿಯಲ್ಲಿ ಯುಕ್ರೇನ್ ಸೈನ್ಯ ಇದೆ. ಹೀಗಾಗಿನೇ ನಮಗೆ ಹೆಚ್ಚಿನ ಆಯುಧಗಳನ್ನು ಕೊಡಿ, ಈಗ ಕೊಟ್ಟಿರೋ ಆಯುಧಗಳನ್ನು ರಷ್ಯಾದ ಒಳಗೆ ಕೂಡ ಬಳಸೋದಕ್ಕೆ, ಅಫೆನ್ಸಿವ್ ಆಗಿ ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಯುಕ್ರೇನ್ ಪಶ್ಚಿಮದ ದೇಶಗಳನ್ನು ಕೇಳ್ತಾ ಇದೆ. ಗೆಳೆಯರೆ, ಆಯುಧಗಳ ವಿಷಯದಲ್ಲಿ ಡಿಪೆಂಡೆನ್ಸಿ ಹೆಚ್ಚಾದರೆ ಈ ಥರದ ಸಮಸ್ಯೆಗಳೆಲ್ಲ ಆಗ್ತಾ ಇರುತ್ತವೆ. ಆಯುಧ ಕೊಟ್ಟವರ ಮರ್ಜಿಗೆ ತಕ್ಕ ಹಾಗೆ ಅವುಗಳನ್ನು ಬಳಸಬೇಕು ಅನ್ನೋ ನಿಬಂಧನೆ ಆಯುಧಗಳಿದ್ದರೂ ಕೂಡ ಒಂದು ದೇಶ ಯುದ್ಧದಲ್ಲಿ ಸೋಲೋ ಹಾಗೆ ಮಾಡುತ್ತೆ. ಈಗ ಯುಕ್ರೇನ್ನ ಪರಿಸ್ಥಿತಿ ಆಗ್ತಾ ಇರೋದು ಹಾಗೇನೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಯುಕ್ರೇನಿನ ಸಾಕಷ್ಟು ಸೈನಿಕರು ಯುದ್ಧದ ಆಸಕ್ತಿಯನ್ನು ಕಳ್ಕೊತಾ ಇದ್ದಾರೆ. ಅವರು ತಮ್ಮ ಹಿರಿಯ ಅಧಿಕಾರಿಗಳ ಆದೇಶಗಳನ್ನು ಧಿಕ್ಕರಿಸ್ತಾ ಇದ್ದಾರೆ. ಜೊತೆಗೆ ಸಾವಿರಾರು ಸೈನಿಕರು ಆಯುಧಗಳನ್ನು ಕೆಳಗಿಟ್ಟು ರಷ್ಯಾಗೆ ಶರಣ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಈ ಎಲ್ಲ ಸುದ್ದಿಗಳನ್ನು ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ತಳ್ಳಿ ಹಾಕಿದ್ದಾರೆ. ಇವೆಲ್ಲ ನಮ್ಮ ಸೈನಿಕರ ನೈತಿಕ ಸ್ಥೈರ್ಯವನ್ನು ಉಡುಗಿಸುವ ಪ್ರಯತ್ನದ ಭಾಗವಾಗಿ ರಷ್ಯಾ ಹಬ್ಬಿಸ್ತಾ ಇರೋ ಸುಳ್ಳು ಸುದ್ದಿಗಳು ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಯುಕ್ರೇನ್ ಮೂಲಕ ಪಶ್ಚಿಮದ ದೇಶಗಳು ರಷ್ಯಾನ ಕೆಣಕೊಂಡು ಕೂತಿವೆ ಅಲ್ವಾ, ಅದರ ಪರಿಣಾಮ ಈಗ ಇಸ್ರೇಲ್ ಹಮಾಸ್ ಯುದ್ಧದ ಮೇಲೆ ಕೂಡ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನು ನೀವು ಮರ್ತು ಹೋಗಿರಬೇಕು. ಯುಕ್ರೇನ್ ನ್ಯಾಟೋ ಸದಸ್ಯತ್ವಕ್ಕಾಗಿ ಪ್ರಯತ್ನ ಪಡೋದಕ್ಕೆ ಶುರು ಮಾಡಿತು. ನ್ಯಾಟೋ ಅನ್ನೋದು ಸೋವಿಯತ್ ಕೂಟದ ವಿರುದ್ಧ ಅಮೆರಿಕ ಹಾಗೂ ಪಶ್ಚಿಮದ ಪ್ರಜಾಪ್ರಭುತ್ವವಾದಿ ದೇಶಗಳು ಮಾಡಿಕೊಂಡಿದ್ದ ಕೂಟ. ಅವತ್ತಿಗೆ ಸೋವಿಯತ್ನ ವಿಸ್ತರಣೆಯನ್ನು ತಡೆಯೋದಕ್ಕೆ ನ್ಯಾಟೋ ಮಾಡಿಕೊಂಡಿದ್ದೀವಿ ಅಂತ ಆ ದೇಶಗಳು ಹೇಳ್ಕೊಂಡಿದ್ವು. ಅವತ್ತಿಗೆ ಅಲ್ಲೊಂದು ಸಮರ್ಥನೆ ಇತ್ತು. ಆದರೆ ಸೋವಿಯತ್ ಅನ್ನೋದೇ ಒಡೆದು ಹೋದ ಮೇಲೆ ನ್ಯಾಟೋದ ಅಗತ್ಯನೇ ಇರಲಿಲ್ಲ. ಆದರೆ ನ್ಯಾಟೋ ಕೂಡ ಸೋವಿಯತ್ ಮಾದರಿಯಲ್ಲೇ ವಿಸ್ತರಣೆಯನ್ನು ಶುರು ಮಾಡಿತು. ಅದು ರಷ್ಯಾದ ಹೆಬ್ಬಾಗಿಲವರೆಗೆ ಬಂದು ಕೂತ್ಕೊಳ್ತು. ಆ ಸಂದರ್ಭದಲ್ಲಿ ರಷ್ಯಾ ನಮಗೂ ನ್ಯಾಟೋದ ಸದಸ್ಯತ್ವ ಕೊಟ್ಟುಬಿಡಿ ಅಂತ ಕೇಳುತ್ತೆ. ಹಾಗೇನಾದರೂ ಮಾಡಿಬಿಟ್ಟಿದ್ರೆ ನ್ಯಾಟೋ ಅನ್ನೋದು ರಷ್ಯಾಗೆ ಥ್ರೆಟ್ ಆಗ್ತಾ ಇರಲಿಲ್ಲ. ಆದರೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಅದಕ್ಕೆ ಒಪ್ಪೋದಿಲ್ಲ. ನ್ಯಾಟೋದ ವಿಸ್ತರಣೆ ಮಾಡೋದಿಲ್ಲ ಅಂತ ರಷ್ಯಾಗೆ ಕೊಟ್ಟಿದ್ದ ಮಾತನ್ನು ಕೂಡ ಪಶ್ಚಿಮದ ದೇಶಗಳು ಉಳಿಸ್ಕೊಳ್ಳಿಲ್ಲ. ಹೀಗಾಗಿ ಯಾವಾಗ ನ್ಯಾಟೋ ಸೋವಿಯತ್ನ ಹಳೆಯ ಸದಸ್ಯ ದೇಶಗಳನ್ನು ಕೂಡ ತನ್ನಲ್ಲಿ ಸೇರಿಸ್ಕೊಳ್ತಾ ರಷ್ಯಾದ ಹೆಬ್ಬಾಗಿಲವರೆಗೆ ಬರೋ ಪ್ರಯತ್ನವನ್ನು ಮಾಡ್ತೋ, ಆಗ ಪುತಿನ್ ನೇತೃತ್ವದ ರಷ್ಯಾ ನ್ಯಾಟೋ ವಿಸ್ತರಣೆಯ ವಿರುದ್ಧ ದನಿ ಎತ್ತೋದಕ್ಕೆ ಶುರು ಮಾಡ್ತು. ಯುಕ್ರೇನ್ಗೆ ನ್ಯಾಟೋ ಸೇರದ ಹಾಗೆ ತಾಕೀತು ಮಾಡ್ತು. ಆದರೆ ಯುಕ್ರೇನ್ ಕೇಳಲಿಲ್ಲ. 2021ರಲ್ಲಿ ಕೂಡ ಯುಕ್ರೇನ್ ನ್ಯಾಟೋ ಸೇರೋದಿಲ್ಲ ಅನ್ನೋ ಭರವಸೆಯನ್ನು ಕೊಟ್ಟರೆ ನಾವು ಯುಕ್ರೇನ್ ವಿರುದ್ಧ ಯಾವ ಕಾರ್ಯಾಚರಣೆಗೂ ಮುಂದಾಗೋದಿಲ್ಲ ಅಂತ ರಷ್ಯಾ ಹೇಳ್ತು. ಇಷ್ಟಾದ ನಂತರ ಕೂಡ ಯುಕ್ರೇನ್ ಪಕ್ಕದಲ್ಲಿದ್ದ ರಷ್ಯಾದ ಮಾತು ಕೇಳದೆ ದೂರದ ಅಮೆರಿಕ ಮಾತು ಕೇಳಿ ಕುಣಿಯೋದಕ್ಕೆ ಶುರು ಮಾಡ್ತು. ಪರಿಣಾಮ ಏನು ಅಂದರೆ, ಯುಕ್ರೇನ್ಗೆ ನ್ಯಾಟೋ ಸದಸ್ಯತ್ವನೂ ಸಿಗಲಿಲ್ಲ. ಬದಲಿಗೆ ಅವರು ಯುದ್ಧದ ಸಮಸ್ಯೆಯನ್ನು ಮೈ ಮೇಲೆ ಎಳ್ಕೋಬೇಕಾಗಿ ಬಂದಿದೆ. ಈಗ ಯುದ್ಧ ಮುಗಿದ್ರೂ ಕೂಡ ಯುಕ್ರೇನ್ ಅನ್ನೋ ದೇಶ ಮತ್ತೆ ಯಥಾಸ್ಥಿತಿಗೆ ಬರೋದಕ್ಕೆ ಇನ್ನು 2 ದಶಕಗಳಾದರೂ ಬೇಕಾಗಬಹುದು. ಆ ಮಟ್ಟಕ್ಕೆ ಆ ದೇಶ ಇಡೀ ಪುಡಿ ಪುಡಿಯಾಗಿ ಹೋಗಿದೆ. ಅದರ ಎಕಾನಮಿ ನೆಲ ಕಚ್ಚಿದೆ.
ಮತ್ತೊಂದು ಕಡೆ ಯುಕ್ರೇನ್ ಮೂಲಕ ತನಗೆ ತೊಂದರೆ ಕೊಡ್ತಾ ಇರೋ ಪಶ್ಚಿಮಕ್ಕೆ ಬುದ್ಧಿ ಕಲಿಸೋದಕ್ಕೆ ರಷ್ಯಾ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಮೂಗು ತೂರಿಸುವ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಹೌತಿಗಳಿಗೆ ರಷ್ಯಾ ಯಾಕಾಂಟ್ ಮಿಸೈಲ್ಗಳನ್ನು ಕೊಡೋದಕ್ಕೆ ಹೋಗ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಮೊನ್ನೆ ಹೌತಿಗಳು ಇಸ್ರೇಲ್ ವಿರುದ್ಧ ಪ್ರಯೋಗ ಮಾಡಿದ್ದ ಸೂಪರ್ಸಾನಿಕ್ ಮಿಸೈಲ್ ಕೂಡ ರಷ್ಯಾ ಕೊಟ್ಟಿದ್ದು ಮಿಸೈಲೇ ಆಗಿತ್ತು. ಈಗ ಈ ಯಾಕಾಂಟ್ಗಳನ್ನು ರಷ್ಯಾ ಹೌತಿಗಳಿಗೆ ಕೊಡೋದು ಈ ಭಾಗದ ಸುರಕ್ಷತೆಯ ದೃಷ್ಟಿಯಿಂದ ತುಂಬಾ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ. ಈ ಯಾಕಾಂಟ್ಗಳನ್ನು P8 ಓನಿಕ್ಸ್ ಅಂತ ಕೂಡ ಕರೀತಾರೆ. ಇದು ನಮ್ಮ ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ, ಹೆಚ್ಚು ಕಡಿಮೆ ಅಷ್ಟೇ ಶಕ್ತಿಶಾಲಿಯಾದ ಮಿಸೈಲು. ಆದರೆ ಬ್ರಹ್ಮೋಸ್ಗಿಂತ ಸ್ವಲ್ಪ ಕಡಿಮೆ ರೇಂಜನ್ನು ಇವು ಹೊಂದಿವೆ. ಸುಮಾರು 300 kgಯಷ್ಟು ವಾರ್ ಹೆಡ್ಗಳನ್ನು ಹೊತ್ತೊಯ್ಯಬಲ್ಲ ಈ ಮಿಸೈಲುಗಳ ಆಧಾರದ ಮೇಲೆ ಭಾರತ ಹಾಗೂ ರಷ್ಯಾ ಸೇರಿ ಬ್ರಹ್ಮೋಸ್ ಮಿಸೈಲ್ಗಳನ್ನು ತಯಾರು ಮಾಡಿದ್ದು. ಈಗ ಈ ಬ್ರಹ್ಮೋಸ್ನ ಬೇಸ್ ಮಿಸೈಲ್ ಅಂತ ಕರೆಸಿಕೊಳ್ಳುವ P800ಗಳನ್ನು ರಷ್ಯಾ ಹೌತಿಗಳಿಗೆ ಕೊಡೋ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇದೆ. ಹಾಗೇನಾದರೂ ಆದರೆ ಇಸ್ರೇಲ್ ಮೇಲೆ ಹಾಗೂ ಕೆಂಪು ಸಮುದ್ರದ ವ್ಯಾಪಾರಿ ಹಡಗುಗಳ ಮೇಲೆ ಹೌತಿಗಳು ಈ ಮಿಸೈಲ್ಗಳನ್ನು ಬಳಕೆ ಮಾಡುವ ಸಾಧ್ಯತೆಗಳಿರುತ್ತವೆ. ಅದು ಈ ಭಾಗದ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.